ದರ್ಶನ್ ಅವರ ಬಿಡುಗಡೆಯನ್ನ ನೀವು ಬಯಸ್ತೀರಾ? ಜೊತೆಗೆ ದರ್ಶನ್ ಅವರು ಬದಲಾಗಬೇಕು ಅಂತ ಅಂದ್ರೆ ನೀವು ಯಾವ ರೀತಿ ಅವ್ರಿಗೆ ಮಾರ್ಗದರ್ಶನ ನೀಡ್ತೀರಾ ಸರ್? ಸರಳವಾದ ಈಗ 10 ವರ್ಷದಿಂದ ಏನೋ ಒಂದು ಘಟನೆ ನಡೆದು ಆ ಬದಲಾವಣೆ ಒಂದು ಆಯ್ತು ಅವತ್ತು. ಅದಾದಮೇಲೆ 10 ವರ್ಷ ಆದಮೇಲೆ ನೀನು ಮತ್ತೆ ಹಿಂದಕ್ಕೆ ಹೋದ. ಆಮೇಲೆ ಎಲ್ಲರೂ ಹೇಳ್ತಾರಲ್ಲ ಇದು ಕುಂಠಿತವಾಗ್ಬಿಡ್ತದೆ, ಭಾಳ ಅಪಾಯ ಆಗೋಯ್ತು ಇಂಡಸ್ಟ್ರಿ ಇಂಥವೆಲ್ಲ ಇದಾವೆಲ್ಲ ದೊಡ್ಡದಮ್ಮ, ಸರೋವರ ಇದ್ದಂಗೆ. ಯಾರು ಏನು ಮಾಡಿದ್ರು ಅವ ಗಳಿಗೆ ಒಂದಿಷ್ಟು ಸುದ್ದಿ ಆಗುತ್ತೆ, ನಡ್ಕಂಡೇ ಹೋಗ್ತಿರ್ತದೆ. ರಾಜ್ಕುಮಾರ್ ಅವರು ದೈವಾಧೀನರಾದರು, ಅದಾದಮೇಲೆ ನಿಂತೋಗ್ಬಿಡ್ತಾ ಇಂಡಸ್ಟ್ರಿ. ಅವ್ರ ಮೇಲೆ ಡಿಪೆಂಡ್ ಆಗಿದ್ದು ನಾವು ಒಂದು ಕಾಲದಲ್ಲಿ. ಹಂಗಲ್ಲ, ಇದು ವೈಯಕ್ತಿಕವಾದ ಸಮಸ್ಯೆ. ಅದಕ್ಕೆ ದರ್ಶನ್ ಅವ್ರಿಗೆ ಸುತ್ತಮುತ್ತ ಇರ್ತಾರಲ್ಲ ಪ್ರೊಡ್ಯೂಸರ್ಸ್. ಈಗ ಅವ್ರದ್ದು ಯಾವುದೋ ಸಿನಿಮಾ ಮಾಡ್ತಿದ್ದಾರೆ, ಅರ್ಧ ಆಗಿರುತ್ತೆ, ಮುಕ್ಕಾಲಾಗಿರುತ್ತೆ, ಅಥವಾ ಅಡ್ವಾನ್ಸ್ ಕೊಟ್ಟಿರುತ್ತೆ, ಅವ್ರಿಗೆ ಆತಂಕ. ಇದು ಯಾರಿಗಾನ ಇರಲಿ. ಆಮೇಲೆ ಅವ್ರಿಗೆ ಆತಂಕನೂ ಆಗುತ್ತೆ, ನಮ್ಗೆ ಅನುಕಂಪ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಹೋಗ್ಬಿಡ್ತದಲ್ಲ ಅಂತ. ಹಾಗಂತ ರಿಪೇರಿ ಆಗುತ್ತಾ ಇಲ್ಲ, ಆಗುತ್ತೆ. ಎಷ್ಟು ಮಹಾತ್ಮ ಗಾಂಧೀಜಿಯವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ದೊಡ್ಡ ಹುತಾತ್ಮನಾಗಿ ಸ್ವಾತಂತ್ರ್ಯನೇ ತಂದು ಕೊಡಲಿಲ್ವ ನಮಗೆ? ಅಥವಾ ಉದಾಹರಣೆಗಳು ಎಷ್ಟೋ ಇದ್ದಾವೆ. ನಾನು ಹೇಳೋದು ಇವತ್ತು ಅಪರಾಧಿ ಅಂತ ನಾನು ಹೇಳಲ್ಲ, ಅವ್ರನ್ನ ಆಪಾದಿತನಾಗಿದ್ದಾನೆ. ಅಪರಾಧವೇ ಆದರೆ ಶಿಕ್ಷೆ ಅನುಭವಿಸಿ, ಆಗದೇ ಇದ್ದಾಗ ಆಚೆಗೆ ಬನ್ನಿ. ಅಕಸ್ಮಾತ್ ಶಿಕ್ಷೆನೂ ಕೊಟ್ಟು ಆಚೆಗೆ ಬಂದ ಮೇಲೆ ಮನುಷ್ಯ ಆಗಬಾರ್ದು ಅಂತ ಎಲ್ಲಿದೆ? ಆಗಿ ಅವಾಗ ಇನ್ನೂ ಎತ್ತರಕ್ಕೆ ಬೆಳಿತೀಯ, ಸೊಸೈಟಿ ಇನ್ನೂ ಬೇರೆ ಥರದಲ್ಲಿ ತಗೊಳುತ್ತೆ. ಹಿಂಗೆಲ್ಲ ಆಗಿದ್ದ ಮನುಷ್ಯ ಹಿಂಗೆ ಬಂದ ಅಂತ ಒಂದು ಕಥೆ ಇರ್ತದಲ್ಲ, ಆ ಥರದ್ದಾಗುತ್ತೆ. ಆದ್ದರಿಂದ ಆ ಇಡೀ ಗುಂಪಿಗೆ ನನಗೇನು ಅವ್ರು ಜೈಲು ಅನುಭವಿಸ್ಬೇಕು, ಕಠಿಣವಾದ ಈ ಹಿಂಸೆ ಅನುಭವಿಸ್ಬೇಕು ಅಂತೇಳಿ ಕೊಟ್ಟಾಗೋಯ್ತು ಹಿಂಸೆ. ಯಾರನ್ನ ನೀವು ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಾ. ಅದಕ್ಕೆ ಸ್ವಲ್ಪ ಪ್ರಜ್ಞೆಯನ್ನು ಮೂಡಿಸ್ಕೊಂಡು ಬಂದ ಮೇಲೆ ಸಾಮಾಜಿಕ ಚಿಂತನೆಯನ್ನು ಇಟ್ಕೊಂಡು ಇದನ್ನೇ ತಿರ್ಗಿ ಮತ್ತೆ ಬೆಳೆಸ್ಕೊಂಡು ಇನ್ನೂ ದೊಡ್ಡ ವ್ಯಕ್ತಿಯಾಗಿ ಆಮೇಲೆ ಎಲ್ಲೂ ಸಿನಿಮಾ ಇಂಡಸ್ಟ್ರಿಗೂ ಕುಂಠಿತವಾಗಲ್ಲ, ಯಾರಿಗೂ ಕುಂಠಿತವಾಗಲ್ಲ, ನಿಲ್ಲಕ್ಕೆ ಸಾಧ್ಯನೇ ಇಲ್ಲ, ನಡ್ಕೊಂಡು ಹೋಗ್ತಿರ್ತದೆ. ಚರ್ಚೆಗೆ ಒಂದು ವಸ್ತು ಆಗಿರೋದ್ರಿಂದ ನಿಮ್ಮ ಮಾಧ್ಯಮದ ಮುಖೇನ, ಪ್ರಿಂಟ್ ಮೀಡಿಯಾ ಮುಖೇನ, ಅಡ್ಲಿ ಕಟ್ಟಿನಲ್ಲಿ ಚರ್ಚೆ ಮುಖೇನ ಇದು ಒಂದು ದೊಡ್ಡ ಸುದ್ದಿಯಾಗಿದೆ. ಈ ಥರದ ಘಟನೆಗಳು ಇದು ಒಂದೇನಾ? ಎಲ್ಲೆಲ್ಲೋ ನಡೆದಿರ್ತವೆ. ಈ ಥರದ ಘಟನೆ ಬೇಜಾನ್ ನಡೆದಿರುತ್ತೆ. ಆದರೆ ಈಗ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ವ್ಯವಸಾಯ ಮಾಡೋದಕ್ಕೆ ಹೋದ್ರಂತೆ. ಯಾಕೆ? ಅದು ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ರು. ದರ್ಶನ್ ಅವ್ರಿಗೂ ಸಹ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ನೀವೇನಾದರೂ ತಪ್ಪು ಕೆಲಸ ಮಾಡಿದ್ರೆ ಯಾರಾದರೂ ಫಾಲೋವರ್ಸ್ ಇರ್ತಾರೆ, ಅವರು ಅದನ್ನೇ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟೆ ಎಲ್ಲರೂ ಹೇಳ್ತಿರೋವಂಥದ್ದು. ದರ್ಶನ್ ಅವರು ಈ ರೀತಿ ಕೆಲಸ ಮಾಡಬಾರ್ದು ಅಂತ ಸೂಕ್ಷ್ಮವಾಗಿ ಏನಂದರೆ, ಈ ಅರಿವನ್ನು ಮತ್ತು ಅವರಿಗೆ ಬದಲಾವಣೆಯನ್ನು ಯಾಕೆ ಕೇಳ್ತಿದ್ದೀನಿ ಅಂತ ಅಂದರೆ, ಮಾದರಿ ಆಗಬಾರ್ದು, ಇದು ಬೇರೆಯವರಿಗೆ ಪ್ರೇರಣೆ ಆಗಬಾರ್ದು, ಉದ್ವೇಗಕ್ಕೊಳಗಾಗಬಾರ್ದು. ಆಮೇಲೆ ಅಭಿಮಾನಿಗಳನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೋಬೇಕಾದ ಜವಾಬ್ದಾರಿ ಯಾರು ಸೆಲೆಬ್ರಿಟಿ ಆಗ್ತಾರೋ ಅವ್ರದ್ದು. ಅಭಿಮಾನ ಬೇಕು, ಆದರೆ ಅಭಿಮಾನ ಅನಾಹುತಕ್ಕೆ ಕಾರಣವಾಗ್ತಕ್ಕಂಥದ್ದಿದ್ದಾಗ ತಾವು ಸದೆ ಬಿಡಬೇಕಾಗತ್ತೆ. ಆಮೇಲೆ ಅವರು ಅರ್ಥ ಮಾಡಿ, ಆಮೇಲೆ ಅವ್ರ ತಂದೆ ತಾಯಿದ್ರು ಕೂಡ ಮಗನ ಭವಿಷ್ಯಕ್ಕೋಸ್ಕರ ಈ ಥರದ್ದು ಎಲ್ಲ ಕೆಲಸ ಮಾಡ್ಕೊಂಡ್ಬಂದು ಆಸ್ತಿ ಮಾಡಿದ್ದು ಯಾರೂ ಹೇಳೋದಿಲ್ಲ. ಯಾರು ಇದು ಎಷ್ಟೋ ಕುಟುಂಬದಲ್ಲಿ ಮಕ್ಕಳದು ತಂದೆ ತಾಯಿಯವ್ರದ್ದು ಹಿಂಗೆಲ್ಲ ಮಾಡ್ತಾಯಿರುತ್ತೆ, ಗೊತ್ತಿಲ್ಲ. ಹಾಗೆ ಈ ವಯಸ್ಸಿನ ವ್ಯತ್ಯಾಸಗಳು ಇರೋದ್ರಿಂದ, ಚಿಕ್ಕ ವಯಸ್ಸು ಆದ್ದರಿಂದ ನಾನು ಇಷ್ಟೇ ಕೇಳೋದು, ಮಾಡಿದ್ದೀರಾ, ತಪ್ಪು ಆಗಿದೆ ಅನಿಸಿದೆ, ಆ ಕ್ರೂರತ್ವವನ್ನು ಬಿಡಿ, ಅವಿಕೃತವಾದಂಥ ತೀರ್ಮಾನಗಳನ್ನು ಬಿಡಿ, ಬದಲಾವಣೆ ಆಗಿ ಮನುಷ್ಯರಾಗಿ ನಾವೆಲ್ಲ ನಿಮ್ಮ ಕೈ ಜೋಡಿಸ್ತೀವಿ ಅಂತಲೇ ಕೂಡ ಹೇಳ್ತೀವಿ. ನೋಡಿದ್ರಲ್ಲ, ಇದಿಷ್ಟು ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.